ವೀಕ್ಷಕರೇ ನಮಸ್ಕಾರ. ಕರ್ನಾಟಕ 9 ವರದಿಗೆ ಸ್ವಾಗತ. ಕುಡ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಬೃಹತ್ ಪ್ರತಿಭಟನೆ. ಇಂದು ಕುಡ್ಚಿ ತಾಲೂಕಾ ಹೋರಾಟ ಸಮಿತಿ ಕುಡ್ಚಿ ಇವರಿಂದ ಪಟ್ಟಣದ ಬೃಹತ್ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣ ಪ್ರವಾಸಿ ಮಂದಿರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಮ್ಮ ಕುಡ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಪ್ರತಿಭಟನಾಕಾರರು ಘೋಷಣೆ ಕೂಗುತ್ತಾ ಪ್ರತಿಭಟನೆಯು ಪಟ್ಟಣದ ಮಹಾಸೇವಾ ವೃತ್ತಕ್ಕೆ ಆಗಮಿಸಿತು. ಕುಡ್ಚಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಹಳ್ಳಿಗಳಿಂದ ಪ್ರಮುಖ ಮುಖಂಡರು ಮತ್ತು ಜನರು ಪ್ರತಿಭಟನೆಯಲ್ಲಿ ಭಾಗಿ. ಮಹಾಸಭಾ ವೃತ್ತದಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಆಗಮಿಸಿದ ಜನರು ಕುಡ್ಚಿ ಪಟ್ಟಣ ತಾಲೂಕಾ ಘೋಷಣೆ ಆದರೆ ತಮ್ಮ ಅನುಕೂಲತೆಗಳ ಬಗ್ಗೆ ಅನೇಕ ಮುಖಂಡರು ಮಾತನಾಡಿದರು. ಕುಡ್ಚಿ ಪಟ್ಟಣವು ಈಗಾಗಲೇ ಸುಮಾರು 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಈಗಾಗಲೇ ಕುಡ್ಚಿ ಪಟ್ಟಣವು ತಾಲೂಕಾ ಕೇಂದ್ರ ಆಗಲು ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ. ಹೀಗಾಗಿ ಬೇಗನೆ ಸರ್ಕಾರ ಎಚ್ಚೆತ್ತು ಕುಡ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಬೇರೆ ಬೇರೆ ಹಳ್ಳಿಗಳ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೋರಾಟ ಸಮಿತಿ ಕುಡ್ಚಿ ವತಿಯಿಂದ ಕುಡ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಘೋಷಣೆ ಮಾಡಬೇಕೆಂದು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಕುಡ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ. ತಮ್ಮ ಮುಖಾಂತರ ಮಾನ್ಯ ಘನ ಸರ್ಕಾರ, ಮುಖ್ಯಮಂತ್ರಿಯವರಿಗೆ, ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಕುಡ್ಚಿಯನ್ನು ಆದಷ್ಟು ಬೇಗನೆ ಕುಡ್ಚಿ ಪಟ್ಟಣವನ್ನು ಈ ಅಧಿವೇಶನದಲ್ಲಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ನಮ್ಮ ಇಲ್ಲಿ ಕುಡ್ಚಿ, ಸುಟಟ್ಟಿ, ನಿಲ್ಜಿ, ಮೊರಬ್, ಕಮಲಾಪುರ್, ಸಿದ್ದಾಪುರ್, ಯಲ್ಪರಟ್ಟಿ, ಹೆಬರಟ್ಟಿ, ಗುಂಡ್ವಾ, ಶುರ್ಗೂರ್ ಸುತ್ತಮುತ್ತ ಎಲ್ಲ ಗ್ರಾಮದ ಮನವಿಯನ್ನು ನಾವು ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಘನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಕುಡ್ಚಿ ತಾಲೂಕು ಆಗುವ ಎಲ್ಲ ಅರ್ಹತೆಗಳಿವೆ. ಇಲ್ಲಿ ನಮ್ಮ ಡಿಪ್ಯೂಟಿ ತಹಸೀಲ್ದಾರ್ ನಾಡ ಕಚೇರಿ ಇದೆ, APMC ಮಾರ್ಕೆಟ್ ಇದೆ, ಹಳೆ ಪೊಲೀಸ್ ಸ್ಟೇಷನ್ ಇದೆ, ಬ್ರಿಟಿಷ್ ಕಾಲದಿಂದ ಇರುವ ರೈಲ್ವೆ ಜಂಕ್ಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ನೆಮ್ಮದಿ ಕೇಂದ್ರ ಇದೆ, ಹೆಸ್ಕಾಮ್ ಆಫೀಸ್ ಇದೆ, 220 KV ಸ್ಟೇಷನ್ ಇದೆ, ಮತ್ತು ನಮ್ಮ ಸಮುದಾಯ ಕೇಂದ್ರ ಇದೆ, ಆರೋಗ್ಯ ಸಮುದಾಯ ಕೇಂದ್ರ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ. ಬೇರೆ ಅನೇಕ ನಮ್ಮಲ್ಲಿ 30ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ, 3 ಪದವಿ ಕಾಲೇಜುಗಳಿವೆ, 1 ಪದವಿ ಕಾಲೇಜ್ ಇದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 20ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ. ಇಲ್ಲಿ ನಾವು ಆಲ್ರೆಡಿ ಡಿಪ್ಯೂಟಿ ತಹಸೀಲ್ದಾರ್ಗೆ ಆಫೀಸ್ ಮಾಡಲಿಕ್ಕೆ ಇಲ್ಲಿ 20 ಗುಂಟೆ ಜಾಗವನ್ನು 2008ರಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ಡೀಡ್ ಮಾಡೋನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ಬೇರೆ ಯಾವ ಆಫೀಸ್ಗಳು, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಕುಡ್ಚಿಯಲ್ಲಿ ಮಾಡೋಕ್ಕೆ ಬರಬೇಕು. ಅದಕ್ಕೆ ಜಾಗದ ಸವಲತ್ತು ಕೂಡ ನಾವು ಇವತ್ತು ನಮ್ಮ ಘನ ಸರ್ಕಾರ ಒಂದು ಕಮಿಟಿ ಹಾಕಿದರೆ ನಾವು 8 ದಿನದಲ್ಲಿ ಜಾಗವನ್ನು ಕೊಡಲಿಕ್ಕೆ ಕುಡ್ಚಿ ಪಟ್ಟಣದ ಎಲ್ಲ ಜನರು ಸಿದ್ಧರಾಗಿದ್ದಾರೆ. ಎಲ್ಲ ಮುಖಂಡರು ಕೂಡ ಇಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿಗೆ ಜಾಗ ಕೂಡ ಇಲ್ಲಿ ಸೌಲಭ್ಯವನ್ನು ಮಾಡಿಕೊಡ್ತೀವಿ. ಮತ್ತು ಕುಡ್ಚಿ ಒಂದು 50,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ನಮ್ಮ ಪಟ್ಟಣವಾಗಿದೆ. ಸುತ್ತಮುತ್ತಲಿನ ಜನಸಂಖ್ಯೆ, ಊರಿನ ಎಲ್ಲ ಜನಸಂಖ್ಯೆ ಸೇರಿಸಿದರೆ ಇದು 1 ಲಕ್ಷಕ್ಕೆ ಸಮೀಪ ನಮ್ಮ ಎಲ್ಲ ಜನಸಂಖ್ಯೆ ಆಗುತ್ತದೆ. ಅದಕ್ಕಾಗಿ ಕುಡ್ಚಿ ಪಟ್ಟಣವನ್ನು ನಮ್ಮ ಮತಕ್ಷೇತ್ರ ಕುಡ್ಚಿ ಶಾಸಕರ ಮತಕ್ಷೇತ್ರ ಕುಡ್ಚಿ ಪಟ್ಟಣವನ್ನಿದೆ. ಅದಕ್ಕಾಗಿ ಕುಡ್ಚಿ ಪಟ್ಟಣವನ್ನು ಬೇಗನೆ ಈ ಅಧಿವೇಶನದಲ್ಲಿ ಕುಡ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕಂತೂ ಘನ ಸರ್ಕಾರದಲ್ಲಿ ಕುಡ್ಚಿ ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಜನರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಎಲ್ಲರ ಪರವಾಗಿ ನಾವು ಇಲ್ಲಿ ಘನ ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ. ಸರ್, ಈಗ ಬೆಳಗಾವಿದಾಗ ಅಧಿವೇಶನ ನಡೆದೈತಿ. ರಾಜ್ಯ ಸರ್ಕಾರಕ್ಕೆ ಏನಾದರೂ ಇಡೀ ಕರ್ನಾಟಕ ಸರ್ಕಾರ ಈಗ ಬೆಳಗಾವಿದಾಗ ಐತಿ, ಏನಾದರೂ ಮನವಿ ಸಲ್ಲಿಸೋರಿದೆ? ನಾವು ಘನ ಸರ್ಕಾರಕ್ಕೆ ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ಬುಧವಾರ ದಿನ ನಾವು ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗೆ, ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ರೆವಿನ್ಯೂ ಮಿನಿಸ್ಟರ್ ಅವರಿಗೆ ಎಲ್ಲರಿಗೂ ಭೇಟಿಯಾಗಿ ನಾವು ಪರ್ಸನಲಿ ಅವ್ರಿಗೂ ಕೂಡ ನಮ್ಮ ಕುಡ್ಚಿ ಪಟ್ಟಣದ ಬಗ್ಗೆ ಹೇಳಿ ನಾವು ಮನವಿಯನ್ನು ಕೊಡೋದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ಬ್ಯೂರೋ ರಿಪೋರ್ಟ್.